ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಕಗ್ಗಂಟು ಕಾಣಿಸ್ತಾ ಇತ್ತು. ಈಗ BJPನಲ್ಲೂ ಅದೇ ಸಮಸ್ಯೆ ಉಂಟಾಗಿದೆ. ಕಾಂಗ್ರೆಸ್ನಲ್ಲಿ ಏನು ಸಮಸ್ಯೆ ಇತ್ತು ಅಂತಂದರೆ, ಟಿಕೆಟನ್ನು ಈ ಸಲ ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ, ಅಂದರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಕೊಡಬೇಕು ಅಂತ ಒಂದು ವಾದ. ಇನ್ನೊಂದು, ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರೇ ನನ್ನ ನಂತರ ಈ ಕ್ಷೇತ್ರದ ಟಿಕೆಟನ್ನು ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ಈ ಸಲ ಮುಸ್ಲಿಮರಿಗೆ ಕೊಡಬೇಕು ಅಂತ ಇನ್ನೊಂದು ವಾದ. ಮುಸ್ಲಿಮರು ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ವತಿಯಿಂದ ನಮಗೇ ಟಿಕೆಟ್ ಕೊಡಿ ಅನ್ನುವಂತಹ ವಾದಗಳು ಕೇಳಿಬರ್ತಾ ಇದ್ದಾವೆ. ಮತ್ತು ಬಿಗಿಪಟ್ಟಾಗ್ತಿದ್ದಾರೆ, ಲಾಬಿ ಮಾಡ್ತಿದ್ದಾರೆ, ಕಾಂಗ್ರೆಸ್ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ. ಇದು ಕಾಂಗ್ರೆಸ್ ಸಮಸ್ಯೆ. BJPಲೀಗ ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು ಇಲ್ಲಿಯವರೆಗೂ. ಬಟ್ ಈಗ ಸಿನಾರಿಯ ಚೇಂಜ್ ಆಗ್ತಾಯಿದೆ. ಏನಾಗ್ತಾಯಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಬೂಕನಕೆರೆ. ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ವಿಷಯಕ್ಕೆ ಬರ್ತೀನಿ, BJPಯ ವಿಷಯಕ್ಕೆ ಬರ್ತೀನಿ. BJPನಲ್ಲಿ ಏನಾಗಿದೆ, ಬಾಗಲಕೋಟೆಯಲ್ಲೂ ಒಂದು ಬೈ ಎಲೆಕ್ಷನ್ ನಡೀತಿದೆ. ಅಲ್ಲಿ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಕಡೆಗೆ ಲಿಂಗಾಯತರಿಗೆ ಕೊಟ್ಟರೆ ಅದೇನು ಲಾಭ ಆಗಲ್ಲ. ಈಗಾಗಲೇ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನೋದು ಬಹುತೇಕ ಖಚಿತ ಆಗಿದೆ. ಅಂದರೆ ಅವರು ಲಿಂಗಾಯತ ಸಮುದಾಯದವರು. ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬೇರೆ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ ಎನ್ನುವಂಥ ಒಂದು ವಾದ ಕೇಳಿಬರ್ತಿದೆಯಂತೆ. ಬೇರೆ ಸಮುದಾಯ ಅಂದ್ರೇನು? ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಹಾಗಾಗಿ ಅಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಟಿಕೆಟ್ ಕೊಡಲ್ಲ. ಮತ್ತೊಂದು ಏನು ಅಂದರೆ, ಅದು ಮಧ್ಯ ಕರ್ನಾಟಕ, ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇಲ್ಲ, ಸೊ ಒಕ್ಕಲಿಗರಿಗೆ ಟಿಕೆಟ್ ಕೊಡಲ್ಲ. BJP ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲ್ಲ. ಉಳಿದಂತೆ ಯಾರಿಗೆ ಟಿಕೆಟ್ ಕೊಡಬೇಕು? OBCಗಳಿಗೆ. ಸೊ ಈ ಸಲ ಹಿಂದುಳಿದ ವರ್ಗದ ಯಾವುದೇ ಜಾತಿಯ ಒಬ್ಬ ನಾಯಕನಿಗೆ ಟಿಕೆಟ್ ಕೊಡೋಣ ಎನ್ನುವಂಥ ಮಾತು, ಸಲಹೆ ಕೇಳಿಬರ್ತಾ ಇದೆಯಂತೆ. ನಿನ್ನೆ BJPಯ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ವಿಷಯ ಚರ್ಚೆ ಆಗಿದೆ. ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸಲ ನಾವು ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ, ಅದರಿಂದ ಲಾಭ ಆಗ್ಬೋದು. ಹೇಗೂ ಬಾಗಲಕೋಟೆಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡ್ತೀವಿ, ಲಿಂಗಾಯತರಿಗೆ ಏನು ಕೆಟ್ಟ ಮೆಸೇಜ್ ಹೋಗಲ್ಲ. ಇಲ್ಲಿ ನಾವು ಹಿಂದುಳಿದವ್ರಿಗೆ ಟಿಕೆಟ್ ಕೊಟ್ಟರೆ ಅದು ನಮಗೆ ನಮ್ಮ ಮುಂದಿನ ರಾಜಕೀಯ ಬೆಳವಣಿಗೆಗೂ ಅನುಕೂಲ ಆಗುತ್ತೆ ಅನ್ನುವಂತಹ ಸಲಹೆಯನ್ನು ಸದಾನಂದಗೌಡ ಕೊಟ್ಟರಂತೆ. ಆಗ ಬೇರೆ ನಾಯಕರು ಕೂಡ ಅದನ್ನು ಬೆಂಬಲಿಸಿದ್ರಂತೆ. ಅದರಿಂದಾಗಿ ಈಗೇನು ಮಾತು ಕೇಳಿಬರ್ತಿದೆ ಅಂತಂದರೆ, BJPಯಿಂದ ಆ ಕ್ಷೇತ್ರದ ಟಿಕೆಟನ್ನು ಬಹುತೇಕ OBCಗಳಿಗೆ ಕೊಡ್ತಾರೆ ಅಂತ. ಆದರೆ ದಾವಣಗೆರೆಯಲ್ಲಿ ನಡೀತಿರೋದೇ ಬೇರೆ. ಅಲ್ಲೆಂಗಾಗಿದೆ ಅಂದರೆ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಲ್ಲಿ ಒಂದು ಸಲ ಹೋದರು, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಇವರೇ ಮುಂದಿನ ಸಲದ ಅಭ್ಯರ್ಥಿಗಳು ಅಂತೆಲ್ಲ ಅನೌನ್ಸ್ ಮಾಡಿದರು. ಅದು ಆ ದಾವಣಗೆರೆಯ BJPನಲ್ಲಿ ಮೊದಲೇ ಬಂಡಾಯ ಇತ್ತು, ಭಿನ್ನಮತ ಇತ್ತು. ಮಾಜಿ ಸಚಿವ ರೇಣುಕಾಚಾರ್ಯ ಅವ್ರದ್ದು ಒಂದು ಬಣ, ಮಾಜಿ ಸಂಸದ ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ವರ ಅವ್ರದ್ದು ಒಂದು ಬಣ. ಎರಡೂ ಬಣಗಳು ಕಿತ್ತಾಡ್ಕೊತಾನೆ ಇದ್ವು. ಆಗಾಗ ಯಾವಾಗ ಯಡಿಯೂರಪ್ಪ ಹೋಗಿ ಅಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೋ ಆ ಕಿತ್ತಾಟ ಇನ್ನೂ ಜಾಸ್ತಿ ಆಗಿತ್ತು. ಈಗ ಉಪಚುನಾವಣೆ ವಿಷಯದಲ್ಲೂ ಕೂಡ ನಮ್ಮ ಬಣದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತೇಳಿ ಎರಡೂ ಬಣಗಳು ಒತ್ತಡವನ್ನು ಏರ್ತಾ ಇದ್ವು. ಈಗ ನೋಡಿದ್ರೆ ರಾಜ್ಯ BJPನಲ್ಲಿ ಅಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡೋದೇ ಬೇಡ, ಹಿಂದುಳಿದವ್ರು ಕೊಡೋಣ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಸಮಸ್ಯೆ ಮೊದಲಿಗಿಂತ ಸಂಕೀರ್ಣ ಆಗ್ತಾಯಿದೆ BJPನಲ್ಲಿ. ಕಾಂಗ್ರೆಸ್ನಲ್ಲೂ ಟಿಕೆಟ್ ಹಂಚಿಕೆ ಕಗ್ಗಂಟಾಗೇ ಇತ್ತು, ಅಲ್ಲೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಅವರು ಕೂಡ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಸಮಿತಿ ರಚನೆ ಮಾಡಿದ್ದಾರೆ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ. ಈಗ BJPನಲ್ಲೂ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು ಇವರೆಲ್ಲ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ, ಅಂದರೆ ಓವರಾಲ್ ಚುನಾವಣೆಯ ನಿರ್ವಹಣೆಗೆ ಅದರಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಷಯ ಕೂಡ ಸೇರಿದೆ. ಎರಡೂ ಪಕ್ಷಗಳಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ವಿಷಯ ತುಂಬಾ ಸಮಸ್ಯೆ ಆಗ್ತಿದೆ, ಸಂಕೀರ್ಣ ಆಗ್ತಿದೆ.
ಕಾಂಗ್ರೆಸ್ ಅಲ್ಲಿ ಇರೋದೇ ಎರಡೇ ಆಪ್ಷನ್. ಒಂದು ಸಮರ್ಥ ಅವ್ರಿಗೆ ಕೊಡಬೇಕಾ, ಅಂದರೆ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕೊಡಬೇಕಾ ಅಥವಾ ಮುಸ್ಲಿಮ್ರಿಗೆ ಕೊಡಬೇಕಾ ಅಂತ. ಮುಸ್ಲಿಮ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದರಲ್ಲಿ ಯಾರು ಕೊಡಬೇಕು ಅನ್ನೋದೊಂದು ಇನ್ನೊಂದು ಪ್ರಶ್ನೆ ಬರುತ್ತೆ, ಅದು ಆಮೇಲೆ ಇಂದು. ಬಟ್ ಮೊದಲು ಅದು ತೀರ್ಮಾನ ಆಗಬೇಕಾಗತ್ತೆ. ಬಿ ಜೆ ಪಿನಲ್ಲಿ ಲಿಂಗಾಯತರಿಗೆ ಕೊಡಬೇಕಾ ಅಥವಾ ಹಿಂದುಳಿದವ್ರಿಗೆ ಕೊಡಬೇಕಾ ಅನ್ನುವಂಥದ್ದು ಮೊದಲು ಡಿಸ್ಕಸ್ ಆಗಬೇಕು, ತೀರ್ಮಾನ ಆಗಬೇಕು. ಲಿಂಗಾಯತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಲಿಂಗಾಯತರಲ್ಲಿ ಯಾರಿಗೆ ಕೊಡಬೇಕು ಅಂತ ಆನಂತರದ ಪ್ರಶ್ನೆ. ಅದೇ ರೀತಿ ಹಿಂದುಳಿದವ್ರಿಗೆ ಕೊಡಬೇಕು ಅಂತಂದರೆ ಅದರಲ್ಲಿ ಯಾರು ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಒಟ್ಟಿನಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ವಿಷಯ ಸಮಸ್ಯೆಯಾಗಿ ಕೂತಿದೆ. ಈ ರೀತಿ ಈ ಸಮಸ್ಯೆ ಬಾಗಲಕೋಟೆನಲ್ಲಿ ಇಲ್ಲ. ಆಲ್ಮೋಸ್ಟ್ ಬಿ ಜೆ ಪಿನಲ್ಲೂ ಕಾಂಗ್ರೆಸ್ನಲ್ಲೂ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗೋಗಿದೆ, ಮತ್ತು ಅಲ್ಲೇನಂಥ ಪೈಪೋಟಿ ಏನೂ ಇಲ್ಲ. ಸೊ ಈ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಈ ಪರಿಸ್ಥಿತಿ ಇದೆಯಲ್ಲ, ಇದು ಫಲಿತಾಂಶದ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು. ಅದರಿಂದಾಗಿ ಬಹಳ ಕುತೂಹಲಕಾರಿ ಅಂತ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.